ಏನೋ ಇನ್ನೊಂದು ಸ್ವಲ್ಪ ದೂರ ಅಂತ ಸಿಗ್ತಿದೆ. ಬನ್ನಿ ನೋಡೋಣ ನೆಮ್ಮದಿ ಹೆಂಗಿದೆ ಅಂತ. ಫೈನಲಿ ಸಿಕ್ಬಿಟ್ಟು ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಸಿಂಧು. ಇವತ್ತು ಡೇ 5 ಆಫ್ NSS ಕ್ಯಾಂಪ್. ಇವತ್ತು ದಾರಿಲಿ ಬರ್ತಾ ನಾವಂತೂ ನೆಮ್ಮದಿ ಹುಡುಕ್ಬಿಟ್ವಿ. ಸೊ ಇನ್ಮೇಲಿಂದ ಆರಾಮಾಗಿರೋದು. ಇವತ್ತು ಏನಿದೆ ಅಂತ ನೋಡೋಣ ಬನ್ನಿ. ನಾವಿವಾಗ ಬಂದಿರೋದು ಹೆನ್ನಾಗರ ಅನ್ನೋ ಗ್ರಾಮ. ಮಾಸ್ತೇನಹಳ್ಳಿಯಿಂದ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸು. ಸೊ ನಡ್ಕೊಂಡೇ ಬಂದ್ವಿ. ಇಲ್ಲಿ ಇವತ್ತಿನ ಕೆಲಸ ಏನಂದರೆ ಇವರು ಆಶಾ ಕಾರ್ಯಕರ್ತೆಯರು ಇರ್ತಾರಲ್ಲ, ಅವ್ರಿಗೆ ನಮ್ಮಿಂದ ಒಂದು ಸಣ್ಣ ಹೆಲ್ಪ್ ಏನಂದರೆ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಯಾವುದ್ರ ಬಗ್ಗೆ ಅವೇರ್ನೆಸ್ ಅಂದರೆ ಹೆಲ್ತ್ ಬಗ್ಗೆ. ಯಾವ ಥರ ನಾವು ಪ್ರಿಕಾಕ್ಷನ್ ತೊಗೋಬೇಕು, ಯಾವ ಥರ ಡಿಸೀಸಸ್ನ ಕಂಟ್ರೋಲ್ ಮಾಡಬೇಕು. ಇವಾಗ ನೀರೆಲ್ಲ ನಿಂತಿರುತ್ತಲ್ಲ, ಅದರಲ್ಲಿ ಸೊಳ್ಳೆ ಆಗುತ್ತೆ, ಅದನ್ನು ಯಾವ ಥರ ಕಡಿಮೆ ಮಾಡಬೇಕು ಅನ್ನೋದು ಇವತ್ತಿನ ಪ್ರೋಗ್ರಾಮ್ ಆಗಿತ್ತು. ಸೊ ಫಸ್ಟ್ ಇವರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು, ಯಾವ ಥರ ಎಲ್ರಿಗೂ ಕನ್ವಿನ್ಸ್ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರು. ಸೊ ನೋಡೋಣ ಬನ್ನಿ. ಏನಿದೆಯೋ ನೀರಿದೆಯೋ ಆ ನೀರಲ್ಲಿ ಸಣ್ಣ ಹುಳುಗಳು ಆ ಥರ ಅದರಿಂದಲೇ ನಮಗೆ ಡೆಂಗ್ಯೂ ಚಿಕನ್ ವೈರಸ್ ಅನ್ನೋದು ಬರೋದು. ಇದು ಈಡಿಸ್ ಈಜಿಪ್ಟಿಸ್ ಅನ್ನೋ ಸೊಳ್ಳೆ. ಇದು ಶುದ್ಧವಾಗಿರೋ ನೀರಲ್ಲಿ ಬೆಳೆಯುತ್ತೆ. ಮಳೆ ನೀರು ನಾವು ನೀರೆಲ್ಲ ಬೆಳೆಯುವಂಥದ್ದು. ಅದಕ್ಕೆ ಮನೆ ಮೇಲೆ ಮನೆ ಸುತ್ತ ಪ್ಲಾಸ್ಟಿಕ್ ವೇಸ್ಟ್, ತೆಂಗಿನ ಚಿಕ್ಕ ಟೈರು, ಈ ಥರದ್ದು ಮಳೆ ನೀರು ಶೇಖರಣೆ ಆಗಿ ಅದರಿಂದ ಸೊಳ್ಳೆ ಆಗ್ಬಿಡುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಎಸ್, ಬನ್ನಿ ನೋಡೋಣ ನಾವು ಯಾವ ಥರ ಮಾಡ್ತೀವಿ ಅಂತ. ಗೈಸ್, ಇವಾಗ ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಎಲ್ಲ ಮನೆ ಮನೆಗೂ ಹೋಗ್ಬಿಟ್ಟು ಕ್ಲೀನ್ನೆಸ್ ಬಗ್ಗೆ ಎಲ್ಲ ಹೇಳಬೇಕು. ಸೊಳ್ಳೆಗಳು ಆಗದೆ ಇರೋ ಥರ ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ದೀವಿ. ಈ ಪ್ಯಾಂಪ್ಲೆಂಟ್ ಎಲ್ಲ ಮನೆ ಮನೆಗೂ ಕೊಟ್ಬಿಟ್ಟು ಅವ್ರಿಗೆಲ್ಲ ಹೇಳ್ಬಿಟ್ಟು ಬರೋದು. ಸೊ ಇಲ್ಲಿ ಒಂದಿಷ್ಟು ಮನೆಗಳನ್ನ ಹುಡ್ಕೊಂಡು ಹೋಗ್ತಿದ್ದೀವಿ. ಲೆಟ್ಸ್ ಗೋ. ನೋಡಿ, ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ, ಇಲ್ಲೆಲ್ಲ ಸೊಳ್ಳೆಗಳು ಬೆಳೆಯುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡಿಬಿಟ್ಟು ಡೆಂಗ್ಯೂ, ಚಿಕನ್ ಗುನ್ಯಾ ಎಲ್ಲ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮು. ಜಾಸ್ತಿ ದಿನ ಬ್ಲಾಗ್ ತೆಗಿ. ಗೊತ್ತಿಲ್ಲ, ನಾವು ತೋಟದಿಂದ ಬರೀ ಸಿಕ್ಕಿಸ್ಬಿಡಿ. ಹೌದಾ? ಎಲ್ಲ ಹೊಡೆದ್ರು ಇವಾಗ ನೀರೆಲ್ಲ ಸೊಳ್ಳೆ ಇಲ್ಲ ನೈಟಲ್ಲಿ. ಬೆಳಗ್ಗೆ ಇರ್ತಲ್ಲ, ಸೊಳ್ಳೆಗಳಿರುತ್ತಲ್ಲ, ಅದು ಬೆಳಗ್ಗೆಯಿಂದ ನೀರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತಲ್ಲ, ಅದೆಲ್ಲ ನೀರು ಹುಳ ಹಂಗೆ ಅಂತ ನೆಗ್ಲೆಕ್ಟ್ ನೋಡಬೇಕು. ಆ ನೀರನ್ನ ಬೆಳೀತಾವೆ ಸೊಳ್ಳೆಗಳು. ಅದೆಲ್ಲ ಲಾರ್ವಾ ಅಂತಾರೆ ಸೊಳ್ಳೆಗಳು. ಅದನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಮತ್ತೆ ಸ್ಟೋರ್ ಮಾಡಬೇಕು. ಜಾಸ್ತಿ ದಿನ ಒಂದೇ ನೀರನ್ನ ಕುಡಿಬಾರ್ದು. ಬೆಳಗ್ಗೆ ನೀವು ಫ್ಯಾನ್ ಅಥವಾ ಮಚ್ಚರ್ದಾನಿ ಕಟ್ಕೊಂಡಿದ್ರೆ ಸೇಫ್. ಬೆಳಗ್ಗೆ ಸೊಳ್ಳೆಯಿಂದನೇ ಆಗೋದಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಎಲ್ಲೇನೋ ಹೋಗಿದ್ರು. ಇವಾಗ ಹುಡುಗರು, ಗಂಡು ಹುಡುಗರು ಹೋಗಿದ್ರು. ಸರಿ ಅಜ್ಜಿ, ಒಳ್ಳೇದಮ್ಮ. ಯಾವರಮ್ಮ? ನಮ್ಮದು ಹುಬ್ಬಳ್ಳಿ ಬನ್ನೇರ್ಘಟ್ಟ ಕಾಲೇಜಿಂದ ಬಂದಿರೋದು. ಹಾಂ, ಸರಿ. ಗೈಸ್, ಫೈನಲಿ ನಮ್ದು ಅವೇರ್ನೆಸ್ ಪ್ರೋಗ್ರಾಮ್ಗೆ ಪ್ಯಾಂಪ್ಲೆಂಟ್ಸ್ ಕೊಟ್ಟಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಎರಡು ಉಳಿದಿದೆ. ಎಲ್ಲ ಮನೆ ಮನೆಗೂ ಹೋಗಿ ಎಲ್ಲ ಅವೇರ್ನೆಸ್ ಮಾಡಿಬಿಟ್ಟು ಹೆಂಗೆ ನೀರೆಲ್ಲ ಸ್ಟೋರ್ ಮಾಡಬೇಕು, ಹೆಂಗೆ ಸೊಳ್ಳೆಗಳು ಬರದೇ ಇರೋ ಥರ ನೋಡ್ಕೋಬೇಕು ಅಂತ ಎಲ್ಲ ಹೇಳಿದ್ವಿ. ಲಾಸ್ಟಲ್ಲಿ ಒಬ್ರು ಅಜ್ಜಿ ನಮಗೆ ಹೇಳಿ ಕಳಿಸ್ಬಿಟ್ರು, ನಾನೆಲ್ಲ ಮಾಡ್ತೀನಮ್ಮ ನೋಡಮ್ಮ ಅಂತ ಹೇಳ್ಬಿಟ್ಟು. ಕಸ ಗುಡಿಸ್ತೀನಿ ಅಂತ ಅವ್ರು ಹೇಳ್ಬಿಟ್ಟು. ಎಲ್ಲ ಜನಕ್ಕೂ ಅವೇರ್ನೆಸ್ ಇರುತ್ತೆ, ಬಟ್ ಟೈಮ್ ಇರಲ್ಲ ಅಂದ್ಬಿಟ್ಟು ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಆ ಥರ ಮಾಡಬೇಡಿ, ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಗೋದಾಳ ಸಿಂಧು ಆತ. ಹಾಯ್ ಗಾಯ್ಸ್, ಇವತ್ತು ಇವು ಪ್ಯಾಂಪ್ಲೆಟ್ಸ್ ತಗೊಂಡು ನಾವು ಬೀರಾಕ್ ಹೋಗಿದ್ವಿ. ಮನೆ ಅವೇರ್ನೆಸ್ ನೋಡ್ರಿ. ಹಿಂಗೆ ನೀರೆಲ್ಲ ಎಲ್ಲರೂ ನಿಂತಿರ್ತಾವಲ್ಲ, ಅವು ನೀರೆಲ್ಲ ಹಂಗೆ ನಿಲ್ಸಬಾರ್ದು, ಅಂದ್ರೆ ಇಡಬಾರ್ದು. ಯಾಕಂದ್ರೆ ಹುಳಗಳು ಹೊಡ್ತಾವ. ಈ ಹುಳಗಳು ಭಾಳ ಕೆಟ್ಟ. ಈ ಹುಳಾರೆ ಇದು ಹುಳ ಟಿಕೆಟ್ ಆಗಿದ್ರೆ ಭಾಳ ಹೊಲಸೈತ್ರಿ. ಎಜುಕೇಟೆಡ್ ಪೀಪಲ್ಸ್ ಅಂತಾರೆ ಇವ್ರಿಗೆ. ಯಾರು ವೈಟ್ ಲಾರ್ವಾ ಕುಂದಿರ್ತೈತ ನೀರ್ ಮೇಲೆ, ಅದಕ್ಕೆ ಹಂಗೆ
ಅದನ್ನ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಎಸ್ ಜಾಸ್ತಿ ದಿನ ಸ್ಟೋರ್ ಮಾಡಿದ ನೀರು ಸಿಂಟೆಕ್ಸ್ ಎಲ್ಲ ಜಾಸ್ತಿ ನೀರು ಹಿಂಗೆ ಇಟ್ಟು ಇಡಬಾರ್ದು. ಆಮೇಲೆ ಅದನ್ನ ತೆಗೆದು ವಾಶ್ ಮಾಡಿ ಒಣಗಿಸಿ ಆಮೇಲೆ ಮತ್ತೆ ಯೂಸ್ ಮಾಡ್ಬೇಕು. ಗೊತ್ತೈತೇನ್ರಿ ನಿಮ್ಗೆ? ಈ ಸಿಂಧುಗೆ ಏನು ಗೊತ್ತಿಲ್ರಿ, ಈಗ ಹೆಂಗೆ ಕೇಳ್ತಾ ಹೋಗ್ಬೇಡ್ರಿ. ಅದಕ್ಕೆ ಕೇಳಕತ್ತೀನ್ರಿ. ಆಮೇಲೆ ಪೋಲಿಯೋ ಹಾಕ್ಸಾಕ ಚಿಕ್ಕ ಮಕ್ಳನ್ನ ಕರ್ಕೊಂಡು ಇವ್ರನ್ನ ಕಳಿಸ್ಬೇಕ್ರಿ. ಈಗ ನಾವ್ ಪೋಲಿಯೋ ಹಾಕ್ಸೋದು ಭಾಳ ಇಂಪಾರ್ಟೆಂಟ್ ಐತ್ರಿ. ಒಂದ್ ಜರ ನೋಡ್ರಿ ಪೋಲಿಯೋ ಸೈಡ್ ಪೋಲಿಯೋ ಯಾರು ಹಾಕಿಸ್ಕೊಂಡಿಲ್ಲ ಅಂತ ಗೊತ್ತಾ? ಪೋಲಿಯೋ ಸೈಡ್ ಎಫೆಕ್ಟ್. ದಿಸ್ ಈಸ್ ವಾಟ್ ಪೋಲಿಯೋ ಈಸ್ ಇಂಪಾರ್ಟೆಂಟ್. ಬೈ ಗೈಸ್. ಇದ್ರಾಗ ಪೋಲಿಯೋ ಯಾರು ಹಾಕೊಂಡಿಲ್ಲ ನಿಮ್ಗೆ ಗೊತ್ತಾಗೈತಿಲ್ರಿ? ಅಲ್ಲಿ ನೋಡ್ರಿ ಅದು ಹೆಂಗ್ ಹೊಂಟಾರ ನೋಡ್ರಿ. ಇಂಜಿನಿಯರಿಂಗ್ ಕಲಿಯಾತಾರ್ರಿ ಈಗ ನೋಡ್ರಿ, ಹಿಂಗ್ ಮಾಡ್ತಾರ್ರಿ. ಅಷ್ಟೇನ್ ಮಾಡೋದು? ಈಗ ಮತ್ತೇನ ಮಾತಾಡ್ಬೇಕಂತಂದ ನನ್ನ ವಿಡಿಯೋದಾಗ ಬರತ್ತಾರ್ರಿ. ಜಸ್ಟ್ ಹಿಂಗೇನ ಸ್ಪೆಷಲ್ ಎರಡು ಎಕ್ಸಾಂಪಲ್ ಅದಾವ್ರಿ. ಸಾರಿ, ಒಂದೇ ಹೇಳಿನಿ. ಇದು ನೋಡ್ರಿ ಕೈ ತೋರಿಸಿ. ಕಿಟ್ಟ ಕೈ ಐತ್ರಿ. ಅದಕ್ಕೆ ಏನದು ಪೋಲಿಯೋ ಆನ್ ಟೈಮ್ ಹಾಕಿಸ್ಬೇಕು. ದಟ್ ಈಸ್ ವಾಟ್ ಪೋಲಿಯೋ ಹಾಕ್ಸ್ರಿ ನೀವೆಲ್ಲ. ನಿಮ್ಮ ಮನ್ಯಾಗೂ ಯಾರು ಮಕ್ಳು ಇದು ಹಾಕ್ಸಿಲ್ಲ ಅಂದ್ರೆ ಇಲ್ಲೇ ಮಾಸ್ತಿನಹಳ್ಳಿಗೆ ಬರ್ರಿ, ನಾವು ಕರ್ಕೊಂಡು ಹಾ ಅಷ್ಟೇ ರೀ. ಬಾಯ್ ಮತ್ತೆ ಈಗ ಸಣ್ಣ ಹುಡುಗರು ಲಾಲಿಪಾಪ್ ತಿನ್ಕೊಂಡ್ಕೊಂಡ್ರಿ. ನೋಡ್ರಿ. ಅವೇರ್ನೆಸ್ ಮಾಡಿ ಬಂದು ಸುಸ್ತಾಗಿತ್ತು. ಅದಕ್ಕೆಲ್ಲ ಏನು ಓದ್ತಿರೋದು? ಇಂಜಿನಿಯರಿಂಗ್. ಏನು ತಿಂತಾ ಇರೋದು? ಲಾಲಿಪಾಪ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೈಸ್. ಥರ್ಡ್ ಇಯರ್. ಅದು ನೋಡಿ ಹೆಂಗೆ ನೋಡ್ತಿದೆ. ಸೊ ನಮಗೆ ಕೊಟ್ಟಿರೋ ಆ್ಯಕ್ಟಿವಿಟಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ನಾವು ಮತ್ತೆ ರಿಟರ್ನ್ ನಮ್ಗೆ ಕೊಟ್ಟಿರೋ NSS ಹಾಲ್ಗೆ ಹೋಗ್ತಿದ್ವಿ. ಹೋಗಬೇಕಾದ್ರೆ ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ ಗ್ರೀನರಿ, ಆ ಎನಿಮಲ್ಸು, ಬರ್ಡ್ಸು, ಸೌಂಡ್ಸು, ಆ ಬ್ಯೂಟಿಫುಲ್ ಫ್ಲವರ್ಸು, ಟ್ರಾಫಿಕ್ ಇಲ್ಲದೆ ಇರೋವಂಥ ರೋಡು. ವಾವ್, ಬ್ಯೂಟಿಫುಲ್. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೇಚರ್ ಅಂತ. ನಾವು ಹಿಂಗೆ ನೋಡಿಕೊಂಡು ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಗೇಮ್ ಸ್ಟಾರ್ಟ್ಸ್. ಆ ಗೇಮ್ ಆಡಿಬಿಟ್ಟು ಸುಸ್ತಾಗಿ ಕುತ್ಕೊಂಡು ಆರಾಮಾಗಿ ಕೇರಮ್ ಆಡೋಣ ಅಂತ ಕೇರಮ್ ಆಡೋಕ್ಕೆ ಬಂದ್ವಿ. ಬೆರೆತು ಬಾಳು ಎಲ್ಲರನ್ನೂ, ಮರೆತು ಬಾಳು ಬೇಡವಾದನ್ನು, ಅರಿತು ಬಾಳು ಇರುವುದನ್ನು, ಜಿಗುಪ್ಸೆಯ ಜೀವನ ಏಕೆ ನಿನಗೆ, ಸಾಗಿಸು ಮನವ ನೆಮ್ಮದಿಯ ಕಡೆಗೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.